ನಿತ್ಯ ಆಗೋದಕ್ಕೆ ನೀನ್ ಕೂಡ ಟ್ರೈ ಮಾಡ್ಬೇಡ. ಅಂಡ್ ಅಗತ್ಯ ಕೂಡ ಇಲ್ಲ. ಆದ್ರೆ ನನ್ನ ಅಗತ್ಯ ರೂಪ ಅವ್ರಿಗೆ ಇದೆಯೇನೋ. ಬೇಕಾಗಿಲ್ಲ. ಅವರು ಕೂಡ ಯಾರ ಮೇಲೂ ಡಿಪೆಂಡ್ ಆಗೋ ಲೇಡಿನೂ ಅಲ್ಲ. ಮತ್ತೆ ನಾನು ಅವ್ರ ಜೊತೆ ಆ ಮನೆಗೆ ಹೋಗ್ಬಾರ್ದಾ? ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ, ಮನೆಯಿಂದ ಎಲ್ಲಿಗೂ ಹೋಗ್ಬೇಡ. ಹಾಗಂತ ನಾನು ಅವ್ರ ಹತ್ರ ಹೇಳೋಕ್ ಆಗಲ್ಲ ರೀ. ನಾನು ಹೇಳ್ತೀನಿ. ಅದೇ ಜೈ ನನಗೂ ಬೇಕಾಗಿರೋದು. ನಾನು ಬರಲ್ಲ ಅಂತ ನೀನೇ ಹೇಳಬೇಕು. ಆದರೂ ನಾನಂದ್ರೆ ನಿಂಗೆ ಯಾಕೋ ಅಷ್ಟು ದ್ವೇಷ. ಇರಲಿ, ನಿನ್ನ ಕಂಪ್ಲೀಟಾಗಿ ರಿಪೇರಿ ಮಾಡಿ ನನ್ನ ಸ್ವಂತ ಮಾಡ್ಕೊಳ್ತೀನಿ. ಏನು ನಾನು ಹೇಳಿದ್ರೆ ಆಂಟಿ ಫೀಲ್ ಆಗ್ತಾರಾ? ಐ ಡೋಂಟ್ ಕೇರ್. ನನಗೆ ನೀನು ಇಂಪಾರ್ಟೆಂಟ್. ಏನ್ ಚಂದ್ರಿಕಾ, ಅವಳು ಮೇಲೆ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಕೆಳಗೆ ಬರಲಿಲ್ಲ. ಅವಳು ಯಾವುದೋ ಮಾಸ್ಟರ್ ಪ್ಲಾನೇ ಮಾಡ್ತಿರ್ತಾಳ್ರಿ. ಅವಳಷ್ಟು ಈಸಿಯಾಗಿ ಮನೆ ಬಿಟ್ಟು ಹೋಗಲ್ಲ. ಓ, ಎಲ್ಲ ನಮ್ಮ ಥರನೇ. ಹೋಲ್ಸೋದಕ್ಕೆ ಕೂಡ ಬರಲ್ವಲ್ರಿ ನಿಮ್ಗೆ? ಬಂದಾಗಿಂದ ನಿಂತ್ಕೊಂಡೇ ಇದೆಯಾ? ಕೂತ್ಕೋರೂಪ. ಪರವಾಗಿಲ್ಲ ಅಜ್ಜಿ, ಸ್ವಲ್ಪ ಕಾಫಿ ತಗೊಳ್ಳಿ. ಅತ್ಗೆ ಏನು ಬೇಡ, ಗಂಗಾ ಬಂದ್ರೆ ಕರ್ಕೊಂಡು ಹೋಗ್ತೀನಿ. ಬಾ, ಹೇಳ್ತೀನಿ. ಸಾರಿ ಜೈ, ನೀನು ಆಫೀಸ್ಗೆ ಹೋಗಿದ್ದೇನು ಅಂತ ಅನ್ಕೊಂಡಿದ್ದೆ. ಗಂಗಾನ ಒಂದೆರಡು ದಿನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಮತ್ತೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಈ ಸಲ ಅವಳ ಹತ್ರ ಏನು ಕೆಲಸ ಮಾಡಿಸೋಣ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅವಳ ಹತ್ರ ಕೆಲಸ ಮಾಡಿಸೋದಕ್ಕಲ್ಲ ಜೈ, ಅವಳಿಗೆ ಅಬೋಷನ್ ಆಯ್ತಲ್ಲ, ಅದು ನಿಮ್ಮಿಂದನೇ ಆಗಿತ್ತು. ಏನ್ ಮಾತಾಡ್ತಾ ಇದೆಯಾ ಜೈ? ಗಂಗಾಗ ಅಬರ್ಷನ್ ಆಗೋಕು ರೂಪಾಗೂ ಏನ್ ಸಂಬಂಧ ಇದೆ? ಇದೇ ಅಜ್ಜಿ, ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ನೋಡ್ದೇನೆ ಗಂಗಾ ಬ್ಲಡ್ ಕೊಡೋ ಹಾಗೆ ಮಾಡಿದ್ರು. ಹಿಂದೆ ಮುಂದೆ ಇಲ್ದಿರೋ, ಯಾವ ಸಂಬಂಧನೂ ಇಲ್ದಿರೋ ಒಬ್ಳು ಮೂರನೇ ಅವಳು ಮದ್ವೆಗೋಸ್ಕರ ಇವಳನ್ನ ಕರ್ಕೊಂಡೋಗಿ ಸುಸ್ತಾಗೋ ಹಾಗೆ ಮಾಡಿದ್ರು. ಸ್ಟ್ರೆಸ್ ಹೆಚ್ಚಾಗಿ ಸ್ಟೇನ್ ಆಗಿ ಕೆಳಗಡೆ ಬಿದ್ಲು. ಅದರಿಂದನೇ ಇವಳಿಗೆ ಅಬರ್ಷನ್ ಆಗಿತ್ತು. ಗಂಗಾ ಗೊತ್ತಾಗದೆ ಕಾಲ್ ಜಾರಿ ಬಿದ್ದಿದ್ದು ಜೈ, ಅದು ರೂಪ ಅವರಿಂದ ಅಲ್ಲ. ಗಂಗಾ ಕೆಳಗ್ ಬಿದ್ದು ತಲೆಯಿಂದ ರಕ್ತ ಬರ್ತಿದ್ದಾಗ ಅಮ್ಮ ಅಂತ ಕರೆದ್ರೆ ಇವ್ರೇನ್ ಮಾಡ್ತಿದ್ರು ಚಿಕ್ಕಮ್ಮ? ಕಣ್ ಬಿಟ್ಕೊಂಡು ನೋಡ್ತಾ ನಿಂತಿದ್ರು. ಹಾಸ್ಪಿಟ್ಲಲ್ಲಿ ಗಂಗನ್ಗೆ ಅಬಾರ್ಷನ್ ಆಗಿ ಎಲ್ರು ನೋವಲ್ಲಿದ್ರೆ ಇವರು ಒಂದು ಮಾತಕ್ಕೂ ಸಮಾಧಾನ ಮಾಡ್ಲಿಲ್ಲ. ಕೇರ್ಲೆಸ್ ಆಗಿ ನೋಡ್ಕೊಂಡು ಸುಮ್ಮನೆ ಹೊರಟೋದ್ರು. ತಾಯಿ ಅಂತ ಕರ್ಸ್ಕೊಳ್ಳೋದಕ್ಕೆ ದತ್ತು ತಗೊಂಡ್ರೆ ಮಾತ್ರ ಸಾಕಾ? ಜವಾಬ್ದಾರಿ ತಗೊಳ್ಳೋ ಅಗತ್ಯ ಇಲ್ವಾ? ಗಂಗನ್ಗೆ ಸಮಾಧಾನ ಹೇಳೋದು ಬೇಡ್ವಾ? ಮಾತಲ್ಲಿ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಜೈ, ಮನ್ಸಲ್ಲಿ ನೋವಿರಲ್ವಾ? ಹೌದು ಸರ್, ಅವತ್ತು ರೂಪಾ ಮೇಡಮ್ಮು ಗಂಗಾ ಮೇಡಮ್ಗೋಸ್ಕರ ಟೆನ್ಷನ್ ಮಾಡ್ಕೋತಾನೆ ಇದ್ರು. ಅದಕ್ಕೆ ನಾನೇ ಸಾಕ್ಷಿ. ಎಲ್ಲೋ ಟೆನ್ಷನ್ ಮಾಡ್ಕೊಂಡ್ರೆ ಯಾರಿಗೆ ಗೊತ್ತಾಗುತ್ತೋ? ಪಕ್ಕದಲ್ಲಿರ್ಬೇಕಲ್ವಾ? ಅವತ್ತು ನಾನು ಗಂಗಾ ಪಕ್ಕದಲ್ಲೇ ಇದ್ದೆ, ಪ್ರೆಗ್ನೆ ಇಲ್ದಿರೋ ಗಂಗಾ ಜೊತೆಗೆ ಇದ್ದೆ. ಈ ವಿಷಯನ ನಾನು ನಿಮಗೆ ಹೇಗೆ ಹೇಳಲಿ? ಹಾ, ಕಳ್ತನ ಆಗಿ 6 ತಿಂಗಳಾದ್ಮೇಲೆ ಪೊಲೀಸರು ಬಂದ ಹಾಗೆ ಈಗ ಬಂದು ಸಮಾಧಾನ ಮಾಡ್ತೀನಿ ಅಂದ್ರೆ ಹೇಗೆ ಹೇಳಿ? ನೀ ಸುಮ್ನಿರಿ ಅಣ್ಣ. ಆಗ ಗಂಗಾ ಜೊತೆ ಎಲ್ರೂ ಇದ್ವಿ. ಈಗ ಅವಳನ್ನ ತಾಯಿಯಾಗಿ ತನ್ನ ಮನೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ತಪ್ಪೇನಿದೆ? ನಾನು ಗಂಗನ ಎಲ್ಲಿಗೂ ಕಳ್ಸಲ್ಲ ಚಿಕ್ಕಮ್ಮ. 2 ದಿನ ಅಲ್ವಾ ಜೈ, ಕಳಿಸು. ಅದು ಆಚಾರ ಸಂಪ್ರದಾಯ ಕೂಡ ಸರ್. ಏನೇ ಇದ್ರು ಸರಿ, ನಾನು ಗಂಗನ ಎಲ್ಲಿಗೂ ಕಳ್ಸಲ್ಲ. 2 ದಿನ ಏನು ಬೇಡ ಜೈ, ಇವಾಗ ಕಳಿಸು, ಸಂಜೆನೆ ವಾಪಸ್ ಕಳಿಸ್ತೀನಿ. ಸಂಜೆ ಕಳಿಸ್ತೀನಿ ಅಂತ ಹೇಳ್ತಾ ಇದಾರಲ್ಲ ರೀ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀನ್ ಎಲ್ಲಿಗೂ ಹೋಗೋ ಹಾಗಿಲ್ಲ. ಬಾಗ್ಲ ದಾಟಿ 1 ಹೆಜ್ಜೆ ಹೊರಗಿಟ್ರು ಸುಮ್ಮನೆ ಇರಲ್ಲ. ಹೋದ್ರೆ ಏನಾಗತ್ರಿ? ಒಂದ್ಸಲ ಹೋದೆ, ಏನಾಯ್ತು ನೋಡಿದ್ಯಲ್ಲ? ನಮ್ಮ ಮಗು ಹೋಯ್ತು. ಈ ಸಲ ಹೋದ್ರೆ ನಿನ್ ಪ್ರಾಣ ಹೋಗುತ್ತೇನೋ. ಸಾಕು ನಿಲ್ಸೋ.
ಏನ್ ಈ ಮಾತುಗಳು? ಸಾರಿ ಅಜ್ಜಿ, ಆಗ್ಲೇ ಮಗು ಕಳ್ಕೊಂಡು ದುಃಖದಲ್ಲಿದ್ದೀನಿ. ಗಂಗನ ದೂರ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿನ್ ಮಗು ಎಲ್ಲಿಗೂ ಹೋಗಿಲ್ಲ ಜೈ. ಗಂಗಾಗೂ ಏನೂ ಆಗಿಲ್ಲ, ಆಗೋದಕ್ಕೂ ಬಿಡಲ್ಲ. ಮಗುಗೇನೂ ಆಗಿಲ್ವಾ? ನಿಮ್ ಮಗಳನ್ನೇ ಕಳ್ಕೊಂಡವ್ರು ನೀವು. ನಿಮ್ಗಿನ್ನೂ ನಮ್ ನೋವು ಅರ್ಥ ಆಗ್ತಿಲ್ವಾ? ಅರ್ಥ ಆಗಿರೋದಕ್ಕೆ ನಿನ್ ಮಗುಗೇನು ಆಗಿಲ್ಲ ಅಂತ ಹೇಳಿದ್ದು. ನಿನ್ ಹೆಂಡತಿಗೆ ಏನು ಆಗಲ್ಲ ಅಂದಿದ್ದು. ಹೀಗೆ ಬಿಟ್ರೆ ಮಾಮ್ ನಾನೇ ನಿತ್ಯ ಅಂತ ಹೇಳ್ಬಿಡ್ತಾಳ ಏನು? ಓ, ಈ ಮಗು ಹೋದ್ರೆ ಇನ್ನೊಂದು ಮಗು ಹುಟ್ಟುತ್ತೆ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೀರಾ? ಹೋಗಿದ್ ಹೇಗೋ ಹೋಯ್ತು, ಬೇರೆ ಮಗು ಬರುತ್ತೆ ಅಂತನಾ? ಅದು ಸಾರಿ ಆಂಟಿ, ಅದೇ ನಿಮ್ಮ ಉದ್ದೇಶ ಆಗಿದ್ರೆ ನಿಮ್ಮ ಕನ್ಸನ್ ನನಗೆ ಬೇಕಾಗಿಲ್ಲ. ನಾವು ಕಳ್ಕೊಂಡಿದ್ದು ವಸ್ತುನಲ್ಲ, ಒಂದು ಹೋದ್ರೆ ಇನ್ನೊಂದು ತರ್ಬೋದು ಅಂತ ಸುಮ್ಮನಿರೋದಕ್ಕೆ. ನಮ್ಮ ಮನಸ್ಸು ಶರೀರದ ಭಾಗ ಆಗಿದ್ದ ಪ್ರಾಣನೇ ಕಳ್ಕೊಂಡಿದ್ದೀವಿ. ನಿಮ್ ದೃಷ್ಟಿಲಿ ಅದಿನ್ನೂ ಆಕಾರ ಇಲ್ದಿರೋ ಒಂದು ಮಾಂಸದ ಮುದ್ದೆ ಆಗಿರ್ಬೋದು, ಆದ್ರೆ ನಮ್ಮ ದೃಷ್ಟಿಲಿ ನಮ್ಮ ಮನೆಗೆ ಬರ್ತಿದ್ದ ನಮ್ಮ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಿದ್ದೀವಿ. ಆ ಪುಟ್ಟು ಮಗುಗೋಸ್ಕರ ನಾವು ಎಷ್ಟೋ ಆಸೆ ಇಟ್ಕೊಂಡಿದ್ವಿ, ಏನೇನೋ ಕನ್ಸ್ಕೊಂಡಿದ್ವಿ. ಅದಕ್ಕೆ ವೆಲ್ಕಮ್ ಹೇಳೋ ಸ್ವೀಟ್ ಮೂಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಬಟ್ ಬರ್ತ್ಡೇ ಬರೋದ್ರೊಳಗೆ ಅದಕ್ಕೆ ಡೆತ್ ಡೇ ಬಂತು. ಎಷ್ಟೋ ಸಂಭ್ರಮದಲ್ಲಿದ್ದ ಈ ಮನೆ ಒಂದೇ ಸಲ ಸೈಲೆಂಟ್ ಆಗೋಯ್ತು. ಈ ಸೈಲೆನ್ಸು ನಿಮ್ ಕಿವಿ ಕೇಳದೆ ಇರಬಹುದು, ಆದ್ರೆ ಆ ಮೌನ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರುತ್ತೆ. ಯಾರು ತುಂಬಕ್ಕಾಗ್ದಿರೋ ಮೌನ ಅದು. ಇಲ್ಲ ಜೈ, ಈ ಸೈಲೆನ್ಸ್ನ ಸರಿ ಮಾಡೋದಕ್ಕೆ ನಾನು ಗಂಗಾನ ಕರ್ಕೊಂಡು ಹೋಗ್ತಾ ಇರೋದು. ಗಂಗಾ ವಾಪಸ್ ಬಂದ್ಮೇಲೆ ಮತ್ತೆ ಈ ಮನೆಯಲ್ಲಿ ಸಂಭ್ರಮ ತುಂಬಿಕೊಳ್ಳುತ್ತೆ. ನನ್ನ ನಂಬು. ಇಲ್ಲ ಆಂಟಿ, ಗಂಗಾ ಸರಿ ಹೋಗ್ತಿದ್ದಾಳೆ. ತನ್ನ ದುಃಖನ್ ಕೂಡ ಮುಚ್ಚಿಟ್ಕೊಂಡು ನನಗೆ ಸಮಾಧಾನ ಮಾಡೋದಕ್ಕೆ ನೋಡ್ತಿದ್ದಾಳೆ. ಈ ಪರಿಸ್ಥಿತಿಲಿ ಅವಳನ್ನ ನಾನು ಎಲ್ಲಿಗೂ ಕಳ್ಸಲ್ಲ. ಅವಳು ವಾಪಸ್ ಬಂದ್ಮೇಲೆ ಅವಳಲ್ಲಿ ನೀನು ಹೊಸ ಗಂಗಾನ ನೋಡ್ಬೋದು ಜೈ. ನಿನ್ನ ಆಸೆ ಕನಸು ಯಾವುದು ನಾಶ ಆಗಿಲ್ಲ ಅಂತ ನಿನ್ಗೆ ಅರ್ಥ ಆಗತ್ತೆ. ಪ್ಲೀಸ್ ಕಳಿಸ್ಕೊಡು. ಸರ್, ಮೇಡಮ್ ಅಷ್ಟು ಸಾರಿ ಕೇಳ್ತಿದ್ದಾರಲ್ಲ ಸರ್, ಇದೊಂದು ಸರಿ ಕಳಿಸ್ಬಿಡಿ ಸರ್. ಯಾರು ಹೇಳಿದ್ರು ಸರಿ ಕಳ್ಸಕ್ಕಾಗಲ್ಲ. ಅಜ್ಜಿ ನೀವಾದ್ರೂ ಹೇಳಿ. ಕ್ಷಮಿಸ್ಬಿಡಮ್ಮ, ಜೈಗೆ ನಾವು ನೋವು ಕೊಡೋದಿಲ್ಲ. ಗಂಗಾನ ಬಿಟ್ಟು ಜೈ ಇರಲ್ಲ ಅಂತಾನೆ. ಈ ಟೈಮಲ್ಲಿ ನಮಗಿಂತ ಅವರೇ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೋದು ಒಳ್ಳೇದೇನೋ. ನೀವು ಅವಳನ್ನ ಹೆದರ್ಸಿದ್ರು ಮುದ್ದು ಮಾಡಿದ್ರು ಅವಳು ನಿಮ್ಮ ಜೊತೆ ಬರಲ್ಲ ಆಂಟಿ. ನೀವಿನ್ ಹೋಗ್ಬೋದು.
ಏನಮ್ಮ ನಿತ್ಯ, ಆ ಗಂಗಾ ಇನ್ನೂ ಬದುಕಿದಾಳಾ? ಅದನ್ನ ನೀವೇ ಹೇಳ್ಬೇಕು. ಒಂದ್ ಕೆಲ್ಸ ಕೂಡ ಸರಿಯಾಗಿ ಮಾಡೋದಕ್ಕೆ ಬರಲ್ವಾ ನಿಮಗೆ? ಇಲ್ಲಮ್ಮ, ನೀನ್ ಹೇಳ್ದಾಗೆ ಮಾಡಿದ್ವಿ. ಗಂಗಾನ ಮೂಟೆಲ್ ಕಟ್ಟಿ ನೀರಲ್ಲಿ ಹಾಕಿದ್ವಿ. ಪ್ರಾಣ ಹೋಯ್ತು ಅಂತ ತೀರ್ಮಾನ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದು. ಮತ್ತೆ ಅವಳು ಹೇಗ್ ಬದುಕಿ ಮನೆಗ್ ಬಂದ್ಲು? ದೇವ್ರ ಬಂದು ಕಾಪಾಡದ್ನ? ಯಾರೋ ದಾರಿಲಿ ಹೋಗೋ ದಾಸಯ್ಯ ಆ ಪುಣ್ಯನ ಮೂಟೆ ಕಟ್ಕೊಂಡಿರ್ತಾನಮ್ಮ. ನಮ್ದು ಯಾವ ತಪ್ಪು ಇಲ್ಲ. ಅಲ್ಲ ಪಾಪಿ ಚಿರಾಯು ಅನ್ನೋ ಹಾಗೆ ಅವಳಷ್ಟು ಈಸಿಯಾಗಿ ಹೋಗ್ತಾಳೇನಮ್ಮ? ಅವಳು ತುಂಬಾ ಮೊಂಡಿ ಅನ್ಸುತ್ತೆ. ಅವಳು ಮೊಂಡಿ ಆದ್ರೆ ನಾನು ಜಗ ಮೊಂಡಿ. ಮತ್ತೆ ಸಾಯೋದಿಕ್ಕಂತಾನೆ ಅವಳು ಮತ್ತೆ ಬದುಕಿ ಬಂದಿರೋದು. ಅಂದ್ರೆ ಗಂಗಾನ ಮತ್ತೆ ಸಾಯಿಸ್ಬೇಕಾ? ಅವಳು ಸತ್ರೇನೆ ಅಲ್ವಾ ನಾನಿಲ್ಲಿ ಪರ್ಮನೆಂಟ್ ಆಗೋದು, ಹ್ಯಾಪಿ ಆಗಿರೋದು. ನಿಮ್ಮಮ್ಮ ಕೋಪದಲ್ಲಿರೋ ಹಾಗಿದೆ. ದಯವಿಟ್ಟು ನಮ್ಮ ಹೆಸರನ್ನ ಹೊರಗಡೆ ಹೇಳ್ಬೇಡಮ್ಮ. ಹೇಳಿ ಏನ್ ಪ್ರಯೋಜನ? ಅವಳಿನ್ನೂ ಸಾಯ್ಲಿಲ್ವಲ್ಲ. ಅಂದ್ರೆ ಗಂಗಾ ಸತ್ರೆ ನಮ್ ಬಗ್ಗೆ ಹೇಳ್ತಿದ್ಯೇನಮ್ಮ? ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಮ್ಮ? ನನ್ ಮಾಮ್ ಹೇಳಿದ್ದೆಲ್ಲ ಕೇಳಿದ್ರೆ ಆ ಗಂಗಾಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಹೋಗಿಲ್ಲ ಅನ್ಸುತ್ತೆ. ಆ ನಂಬಿಕೆನೆ ವೆಪನ್ ಮಾಡ್ಕೋಬೇಕು. ಆದ್ರೆ ಆ ಗಂಗಾ ಹೇಗಾದ್ರೂ ಮತ್ತೆ ಮನೆಗೆ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಅದನ್ನ ತಡಿಬೇಕು. ನನ್ನ ಹೆಜ್ಜೆ ಹೊರಗಿಡಬಾರ್ದು, ಅವಳ ಹೆಜ್ಜೆ ಈ ಮನೆ ಒಳಗಡೆ ಬರಬಾರ್ದು. ನಾನು ಈ ಮನೇಲೇ ಇರಬೇಕು, ಅವಳು ಅಲ್ಲಿಂದಲೇ ಮೇಲ್ ಹೋಗ್ಬೇಕು. ನನ್ನ ಹೊರಗಡೆ ಕಳಿಸ್ದೆ ಅವಳು ಒಳಗಡೆ ಬರ್ದಿದ್ದ ಹಾಗೆ ನೀವು ನೋಡ್ಕೊಳ್ಳಿ. ಅವಳನ್ನ ಮೇಲ್ ಕಳ್ಸೋ ಕೆಲಸ ನಾನು ಮಾಡ್ತೀನಿ. ಈ ಸಲ ನಾನೇ ಸ್ವತಃ ಅವಳನ್ನ ಮರ್ಡರ್ ಮಾಡ್ತೀನಿ. ಅಮ್ಮ, ತಂಗಿ ಇಲ್ಲಮ್ಮ? ಹೇಳಮ್ಮ, ನಿತ್ಯ ಎಲ್ಲಿ? ನಿನ್ ಜೊತೆ ಬರ್ಲಿಲ್ವಾ? ಓ, ಹಿಂದೆ ಬರ್ತಿದ್ದಾಳಾ? ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಬೇರೆ ಕಾರಲ್ಲಿ ಬರ್ತಿದ್ದಾಳಾ? ಅಮ್ಮ ನಿಂತ್ಕೋ. ಏನೋ ಹೇಳ್ದೆ ಹೋಗ್ತಿದ್ದೀರಲ್ಲ? ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ನಿತ್ಯ ಅವಳು ಬರ್ಲಿಲ್ಲ. ಬರ್ಲಿಲ್ವಾ? ಬರೋದು ಇಲ್ಲ. ಯಾಕೆ ಬರಲ್ಲ? ಅವಳು ಬರಲ್ಲ ಅಷ್ಟೇ. ಬರಲ್ಲ ಅಂತ ನಿನಗೆ ಹೇಳಿದ್ಲಾ? ಅವಳು ಯಾಕೆ ಹೇಳ್ತಾಳೆ? ಜೈ ಹತ್ರ ಹೇಳ್ಸಿದ್ಲು. ತಾನೇ ಡೈರೆಕ್ಟ್ ಆಗಿ ಹೇಳಿದ್ರೆ ಅವಳಿಗೊಟ್ಟು ಹೊರಗೆ ಬರತ್ತೆ ಅಂತ ಜೈನ ನನ್ ಮುಂದೆ ಕರ್ಸಿದ್ಲು. ಅವಳು ಏನ್ ಹೇಳ್ಬೇಕು ಅನ್ಕೊಂಡಿದ್ಲು ಎಲ್ಲಾನು ಜೈ ಹತ್ರ ಹೇಳ್ಸಿ ನನ್ನ ಬರೀ ಕೈಯಲ್ಲಿ ವಾಪಸ್ ಕಳ್ಸಿದ್ಲು. ನಿತ್ಯ ಹಾಗ್ಯಾಕ್ ಮಾಡ್ತಾಳಮ್ಮ? ಯಾಕೆ ಮಾಡ್ತಾಳೆ ಅಂದ್ರೆ ಅವಳಿಗೆ ಜೈ ಬೇಕು. ಜೈ ಜೊತೆ ಸಂಸಾರ ಮಾಡ್ಬೇಕು. ಆ ಮನೆ ಬೇಕು. ಆ ಮನೆಗೆ ತಾನ್ ಸೊಸೆ ಆಗ್ಬೇಕು. ಅದೇ ಅವಳ ಉದ್ದೇಶ. ತಪ್ಪಾಗಿ ಮಾತಾಡ್ತಿದ್ಯಮ್ಮ. ನಿತ್ಯಗೆ ಅಂತ ಕೆಟ್ಟ ಉದ್ದೇಶ ಇಲ್ಲ. ಅವಳ ಗುರಿನೇ ಅದು. ಅದಕ್ಕೆ ಮದ್ವೆ ಹೆಸರಲ್ಲಿ ಕ್ಲೆವರ್ ಆಗಿ ನಿನ್ನ ಇಲ್ಲಿ ಕರೆಸ್ಕೊಂಡ್ಲು. ನೀವಿಬ್ರು ಒಂದೇ ತರ ಡ್ರೆಸ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಲು. ಜೈ ಹತ್ರ ಗೋರಂಟಿ ಹಚ್ಚಿಸ್ಕೊಂಡ್ಲು, ಊಟನೂ ಮಾಡಿಸ್ಕೊಂಡ್ಲು. ಅವತ್ ರಾತ್ರಿ ನಿನಗ್ ಪ್ರೆಗ್ನೆಂಟ್ ತಪ್ಸಿ ನಿನ್ನ ಮಾಯ ಮಾಡಿದ್ಲು. ಬೆಳಗಾಗ್ತಿದ್ದ ಹಾಗೆ ಮದುಮಗಳು ಓಡ್ ಹೋದ್ಲು ಅಂತ ನಮ್ಗೆಲ್ಲ ಸುಳ್ಳು ಹೇಳಿ ಅವಳು ಜೈ ಜೊತೆ ಹೊರಟೋದ್ಲು. ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಜೈಗೆ ಎಲ್ಲಿ ಗೊತ್ತಾಗ ಹೋಗತ್ತೋ ಅಂತ ಬೇಕು ಅಂತ ಮೆಟ್ಲು ಮೇಲಿಂದ ಬಿದ್ದು ಅಬೋಷನ್ ಡ್ರಾಮಾ ಮಾಡಿದ್ಲು. ಜೈಗೆ ನೋವು ಕೊಟ್ಟು ಈಗ ಅವಳೇ ಜೈಗೆ ಸಮಾಧಾನ ಮಾಡ್ತಿದ್ದಾಳೆ. ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರನೇ ಮಾಡಿದಾಳೆ. ನಾನ್ ನಂಬಲ್ಲಮ್ಮ. ಯಾವ ಕಾರಣನೂ ಇಲ್ದೆ ನಿತ್ಯ ಹೀಗೆ ಮಾಡಲ್ಲ. ನಂಗೆ ಅವಳ ಮೇಲೆ ನಂಬಿಕೆ ಇದೆ. ನೀನ್ ಈ ತರ ಯೋಚನೆ ಮಾಡಿದ್ರೆ ನಿನ್ನ ನಾನ್ ಮಾತ್ರ ಅಲ್ಲ, ಆ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ ಗಂಗಾ. ಅವಳು ನನ್ನ ಜೊತೆ ಹುಟ್ಟಿರೋ ತಂಗಿನಮ್ಮ. ಆದ್ರೆ ಅವಳು ನಿನ್ನನ್ನ ತನ್ನಕ್ಕ ಅಂತ ಅನ್ಕೊಂಡಿಲ್ಲ. ನೀನ್ ಹೇಳಿದ ಪ್ರಕಾರ ಯಾವುದೋ ಒಂದು ಕಾರಣದಿಂದನೇ ಅವಳಲ್ಲಿಗೆ ಹೋದ್ಲು ಅಂತಾನೆ ಅನ್ಕೊಳ್ಳೋಣ. ತಕ್ಷಣ ಇಲ್ಲಿಗೆ ವಾಪಸ್ ಬರ್ಬೇಕಲ್ವಾ? ನಿನ್ನ ಅಲ್ಲಿಗೆ ಸೇರಿಸ್ಬೇಕಲ್ವಾ? ಈ ಡ್ರಾಮಾ ಎಲ್ಲ ಯಾಕೆ ಆಡೋದು? ಅಲ್ಲಿ ನಿತ್ಯ ಯಾವ ಪರಿಸ್ಥಿತಿಲಿದ್ದಾಳ ಏನೋ?
ಅವಳಿಗೆ ಯಾವ ಕಷ್ಟನೂ ಇಲ್ಲ. ಅಲ್ಲಿ ಪರಿಸ್ಥಿತಿನ ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾಳೆ. ನಿನ್ ಪರಿಸ್ಥಿತಿ ನಿಂಗೆ ಅರ್ಥ ಆಗ್ತಾ ಇಲ್ಲ. ನೀನು ಎಷ್ಟಾದ್ರೂ ಹೇಳಮ್ಮ, ತಂಗಿ ಬಗ್ಗೆ ನಾನು ಕೆಟ್ಟಾಗಿ ಯೋಚನೆ ಮಾಡಲ್ಲ. ಇನ್ಯಾರು ಹೇಳಿದ್ರೆ ನಂಬ್ತೀಯ ಗಂಗಾ? ನಿಜ ಏನೋ ಅವಳೇ ಹೇಳ್ತಾಳಮ್ಮ. ಹೇಳ್ಬೇಕು ಅಂದ್ರೆ ಅವಳು ಇಲ್ಲಿಗೆ ಬರ್ಬೇಕಲ್ಲ, ಅವಳು ಬರೋದಿಲ್ಲ. ಹಾಗಾದ್ರೆ ನಾನೇ ಅಲ್ಲಿಗೆ ಹೋಗ್ತೀನಿ. ಗಂಗಾ, ಹೌದಮ್ಮ, ನಾನೇ ತಂಗಿ ಇರೋ ಕಡೆ ಹೋಗ್ತೀನಿ. ಬೇಡ ಗಂಗಾ. ನಿತ್ಯ ಬರಲ್ಲ ಅಂತ ನೀನ್ ಹೇಳ್ತೀಯ. ಬರ್ದಿರೋ ಪರಿಸ್ಥಿತಿಲಿ ಅವಳಿದ್ದಾಳೇನೋ ಅಂತ ನಾನು ಅಂದ್ಕೋತಿದ್ದೀನಿ. ಅದಕ್ಕೆ ನಾನೇ ಅಲ್ಲಿಗೆ ಹೋಗ್ತೀನಿ. ನೀನ್ ಅಲ್ಲಿಗೆ ಹೋದ್ರೆ ಸಿಕ್ಕಾಕೋತೀಯ. ಹೇಗಾದ್ರೂ ಮಾಡಿ ನಾನೇ ಅವಳನ್ನ ಕರ್ಕೊಂಡು ಬರ್ತೀನಿ. ಯಾವ ಸಮಸ್ಯೆನೂ ಆಗಲ್ಲಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ. ನೀನ್ ಅಲ್ಲಿಗೆ ಹೋಗ್ಬಾರ್ದು ಅಂತ ನನ್ ಮನ್ಸು ಯಾಕೋ ಹೇಳ್ತಿದೆ. ಹೋದ್ರಷ್ಟೇ ಸಮಸ್ಯೆ ಪರಿಹಾರ ಆಗೋದು ಅಂತ ನನ್ ಮನ್ಸು ಹೇಳ್ತಿದೆ. ಧೈರ್ಯವಾಗಿರಮ್ಮ, ನನ್ಗೇನ್ ಆಗಲ್ಲ. ಏನ್ ನಾಣಿ ಅವ್ರೆ, ನೀವಿನ್ನೂ ಇದ್ದೀರಾ? ಮನೆಗೆ ಹೋಗಿಲ್ವಾ? ನೀವು ನಿಮ್ಮ ಮನೆಗೆ ಯಾವಾಗ ಹೋಗ್ತೀರಾ ಮೇಡಮ್? ನಮ್ಮನೆಗ? ಇದೇ ನನ್ ಮನೆ. ಇದು ನಿಮ್ಮ ಮನೆ ಅಲ್ಲ, ನೀವು ಇಲ್ಲಿರಬಾರ್ದು. ಏನ್ ಹೇಳ್ತಾ ಇದ್ದೀರಾ ನಾಣಿ ಅವ್ರೆ? ಯಾಕೆ ನಾನು ಇರಬಾರ್ದು? ನೀವಿಲ್ಲಿರೋದು ತಪ್ಪು, ಅದು ಧರ್ಮನೂ ಅಲ್ಲ. ಇದು ನನ್ನ ಅತ್ತೆ ಮನೆ, ಅವರು ನನ್ನ ಗಂಡ, ಇದು ನನ್ನ ಕುಟುಂಬ. ಇದ್ರಲ್ಲಿ ತಪ್ಪೇನಿದೆ? ಅಧರ್ಮ ಏನಿದೆ? ನೀವು ನಿತ್ಯ ಅವರು ಅಂತ ನನಗೆ ಗೊತ್ತು. ಹೋ, ಇವನಿಗೂ ಗೊತ್ತಾಗೋಯ್ತಾ? ಹೌದು, ನಾನ್ ಗಂಗಾ ಅಲ್ಲ, ನಿತ್ಯಾನೆ. ಅದಕ್ಕೇನೀಗ? ನಿಮ್ದಲ್ದಿರೋ ಸ್ಥಾನದಲ್ಲಿ ಹೇಗಿರ್ತೀರಾ? ಇಲ್ಲಿರ್ಬೇಕು ಅಂತ ನನಗ್ ಕೂಡ ಇಲ್ಲ ನಾಣಿ, ಪರಿಸ್ಥಿತಿ ಹಾಗಿತ್ತು. ಈ ಸಿಚುವೇಶನ್ ನೀವೇ ಕ್ರಿಯೇಟ್ ಮಾಡಿದ್ದು. ಬೇಕು ಅಂತಾನೆ ನೀವು ಇಲ್ಲಿಗೆ ಬಂದಿರೋದು. ನೋ ನಾಣಿ, ಬರ್ಬೇಕಾಯ್ತು. ನೀವು ಹೋಗ್ಬೇಕು ಅನ್ಕೊಂಡ್ರೆ ಕ್ಷಣದಲ್ಲೇ ಹೋಗ್ಬೋದು. ಹೌ ಹೇಗ್ ನಾಣಿ? ನನ್ನ ಹೋಗಕ್ ಬಿಡ್ದೆ ನಿಮ್ ಸರ್ ಅಡ್ಡ ಬರ್ತಿದಾರಲ್ಲ. ನೀವು ಹೊಂದ್ಕೊಂಡ್ರೆ ಹೋಗ್ಬೋದಾ? ನಿಮ್ ಸರ್ ಹೇಳ್ದಿದ್ರೆ ಅವ್ರ ಪರ್ಮಿಷನ್ ಇಲ್ದೆ ನಾನು ಹೇಗ್ ಹೋಗೋದು? ಸಾರ್ಗೆ ಹೇಳಿ ಸಾರ್ ಪರ್ಮಿಷನ್ ತಗೊಂಡೆ ಇಲ್ಲಿಗೆ ಬಂದ್ರ? ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು. ಇದು ಗಂಗಾ ಮೇಡಮ್ ಜಾಗ. ಈ ಮನೆಯಲ್ಲಿ ಸಾರ್ ಪಕ್ಕದಲ್ಲಿ ಗಂಗಾ ಮೇಡಮ್ ಅಷ್ಟೇ ಇರಬೇಕು. ಇಲ್ಲಿರೋ ಹಕ್ಕು ನಿಮಗಿಲ್ಲ. ಇದು ಅನೈತಿಕ. ಈಗಲೇ ನೀವು ಇಲ್ಲಿಂದ ಹೋಗಿ ಗಂಗಾ ಮೇಡಮ್ನ ಇಲ್ಲಿ ಕಳಿಸ್ಕೊಡಿ. ಇಲ್ದಿದ್ರೆ ಸಾರ್ಗೆ ನಿಜ ಹೇಳಕ್ಕೆ ನನಗಿನ್ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಏನೋ ಪೇಷನ್ಸ್ ಇಂದ ಆನ್ಸರ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡೋಕ್ ಬರ್ತೀಯಾ? ಆಫ್ಟರ್ ಆಲ್ PA ನೀನು ನನಗೆ ಆರ್ಡರ್ ಮಾಡ್ತೀಯಾ? ನಿನ್ ಲಿಮಿಟ್ಸ್ ಅಲ್ಲಿ ನೀನಿರು. ಅದು ಮಾಡು ಇದು ಮಾಡು ಅಂತ ನನಗೆ ರೆಸ್ಟ್ರಿಕ್ಷನ್ ಹಾಕ್ಬೇಡ. ಏನಾಯ್ತು ಗಂಗಾ? ಏನೋ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ತಿದ್ದೆ. ನೋಡ್ರಿ, ಅದು ಮಾಡಬೇಡ ಇದು ಮಾಡಬೇಡ ಅಂತ ನಾಣಿ ಅವರು ನನಗೆ ಆರ್ಡರ್ ಮಾಡ್ತಿದ್ದಾರೆ. ನಿನ್ನ ಆರ್ಡರ್ನ ಫಾಲೋ ಮಾಡೋದು ಬಿಟ್ರೆ ನಿನಗೆ ಆರ್ಡರ್ ಮಾಡೋದೆಲ್ಲ ನಾಣಿ ಮಾಡಲ್ವಲ್ಲ? ಅವರನ್ನೇ ಕೇಳಿ ನನಗೆ ಆರ್ಡರ್ ಮಾಡಿದ್ರೋ ಇಲ್ವೋ? ಏನ್ ನಾಣಿ? ಮೇಡಮ್ 2 ದಿನ ಅವ್ರ ಮನೆಗೆ ಹೋಗೋದು ಬೆಟರ್ ಸರ್. ಯಾಕೆ ಹೋಗ್ಬೇಕು? ಅವಳು ಹೋದ್ರೆ ಏನ್ ಸಿಗತ್ತೆ? ನೀವು ಕಳ್ಕೊಂಡಿರೋದೆಲ್ಲ ತಿರುಗಿ ಬರುತ್ತೆ ಸರ್. ನನ್ನ ಬೇಬಿ ಬರುತ್ತಾ? ಬರುತ್ತೆ ಸರ್. ನಿಮ್ಮ ಸಂತೋಷ ಆನಂದ ಎಲ್ಲ ತಿರುಗಿ ಬರುತ್ತೆ. ಈ ಮನೆ ಮೊದಲಿನಾಗೆ ಖುಷಿಯಾಗಿರುತ್ತೆ. ಸ್ಟಾಪ್ ಇಟ್ ನಾಣಿ, ಹೀಗೆ ಫೂಲಿಶ್ ಆಗಿ ಮಾತಾಡ್ಬೇಡ. ಹೋಗಿದ್ದು ದುಡ್ಡು ಅನ್ಕೊಂಡಿದ್ಯಾ ತಿರುಗಿ ವಾಪಸ್ ಬರೋದಕ್ಕೆ? ಹೋಗಿರೋ ಪ್ರಾಣ ಹೇಗೆ ತಿರ್ಗಾ ಬರುತ್ತೆ? ಸಾರ್ ಒಂದ್ಸಾರಿ ಮೇಡಮ್ನ ಅವ್ರ ಮನೆಗೆ ಕಳಿಸ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ.